ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ಮಾಡ್ರಿ. ಯಾವುದೇ ಒಂದು ಕಂಸವನ್ನು ಮಾಡಿಬಿಟ್ರೆ ಏಕಕಾಲಕ್ಕೆ ಮಾಡಿದ್ರು ಬರ್ತದೆ. ಏಕಕಾಲಕ್ಕೆ ಮಾಡ್ಬೋದು ಇದನ್ನು ಬಿಂದರಾಶಿ. ನೋಡಿ, ಈ ದೊಡ್ಡ ಕಂಸಗಳನ್ನು ತಕ್ಕೊಂಡು ಚಿನ್ನಗಳನ್ನು ಹಂಗೆ ನಾವು ಆಭರಣಗಳನ್ನು ಇಟ್ಕೋತ ಹೋಗ್ಬಿಟ್ರೆ ಬರ್ತದೆ. ಈಗ ನಾವು ಇದನ್ನು ಫಸ್ಟ್ ಇದನ್ನು ಮಾಡ್ಕೊಂಡು ಬಿಡ್ರಿ, ಭಾಳ ಸರಳ ಬರ್ತದೆ. 13 26 1 8 34 13 ಅಂಶ ಬಂತಿದೆ ಉತ್ತರ. ಎಷ್ಟು ಬಂತು? 13 26 26 1 8 34 13 ಅಂಶ ಬಂತಿದೆ ಉತ್ತರ. ನೋಡ್ರಿ, ನಾ ಹೆಂಗೆ ಮಾಡಿದ ಅನ್ನೋದು ಮೊದಲು ತಿಳ್ಕೊರಿ ಮೊದಲು. ಆಮೇಲೆ ಇನ್ನೊಂದು ಏನು ಮಾಡ್ತಾರೆ, ಇದು ಒಂದಿಟ್ಟು ಕಿಸಿಂದ ಛೇದಿಟ್ಟು ಇಷ್ಟು ಗದ್ದಲ ಹಾಕ್ಬಾರ್ದು. ಒಂದು ಪೂರ್ಣ ಸಂಖ್ಯೆ ಅಂದರೆ 13 26 26 1 8 34 13 ಅಂಶ ಇಟ್ಕೊಂಡು ಎಲ್ಲ ಕ್ರಿಯೆಗಳನ್ನು ಹೊಳ್ಳಿ ಹಚ್ಬೋದು. ನೋಡಿ, 3 ಭಾಗಿಲೆ ಬರೋಬರಿ 3 ಭಾಗಿಲೆ ಚೌಕಾಂಶ ದೊಡ್ಡ ಕಾಂಶ 8 - 5 ಭಾಗಿಲೆ ಪುಷ್ಪಾವರಣ ದೊಡ್ಡ ಕಾಂಶ 4 - 2 ದೊಡ್ಡ ಕಾಂಶ ಭಾಗಿಲೆ ಎಷ್ಟು ಬಂದದ ಉತ್ತರ? 34 13 ಅಂಶ ಬಂತು. ಈಗ ಏನು ಅಂಜಿಕಿಲ್ಲ. ಆಮೇಲೆ ಪುಷ್ಪಾವರಣ ಮತ್ತು ಚೌಕಾವರಣ. ಈಗ ಸದ್ಯ ನಾವು ಮಾಡಬೇಕಾದದ್ದು ಕ್ರಿಯೆ ಇದನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ಇದನ್ನು ಮೊದಲು ಈ ಪುಷ್ಪಾವರಣದೊಳಗೆ ಮೊದಲು ಈ ಕ್ರಿಯೆ ಮಾಡ್ಕೋಬೇಕು ನೀವು, ಅಂದ್ರೆ ಉತ್ತರ ಸಿಗ್ತು. ಯಾವುದೇ ಒಂದು ಸಿಂಪ್ಲಿಫಿಕೇಶನ್ಗಳನ್ನು ಫಾರ್ಮಲ್ ರೂಲ್ಸ್ ಪ್ರಕಾರ ಮಾಡಬೇಕು. ಈಗ ಏನು ಮಾಡಬೇಕು, ಇಲ್ಲಿ ಪುಷ್ಪಾವರಣದಾಗ ಇದೊಂದು ದೊಡ್ಡ ಕಂಸದ ಒಂದು ಬಾಗಿಲೆ ಹಾಕಿದ್ದು ಅಂದ್ರೆ 4 2 ಕಳೆದ್ರೆ 2 ಬಂತು. ಈ 2 ಉತ್ತರವನ್ನು ನಾ ಹೆಂಗೆ ಹಚ್ತೀನಿ ನೋಡ್ರಿ. 3 ಭಾಗಿಲೆ ಚೌಕಾಂಶ ದೊಡ್ಡ ಕಾಂಶ 8 - 5 ಭಾಗಿಲೆ ಪುಷ್ಪಾವರಣ. ಇದನ್ನು ಬಿಡಿಸ್ಕೊ ಅಂತ ಹೇಳಿದೆ. ಇದಕ್ಕೆ ಛೇದ ಎಷ್ಟು ಇಟ್ಕೊತೀರಿ? 2 ಇಟ್ಕೊಂಡು ತಾಳೆ ಛೇದ 1 ಇಟ್ಕೋರಿ, ಭಾಗಿಲೆ ಚಿನ್ನ ಹಾಕ್ರಿ. 34 13 ಅಂಶ ನಿಲ್ಲಿಡ್ರಿ. ಆಮೇಲೆ ಪುಷ್ಪಾವರಣ ಕಂಪ್ಲೀಟ್ ಮಾಡಿರಿ, ಚೌಕಾವರಣ ಕಂಪ್ಲೀಟ್ ಮಾಡಿರಿ. ನೋಡಿ, ಈಗ ಸದ್ಯ ಈ ಕಂಸನ್ನ ಮೊದಲು ಬಿಡಿಸ್ಕೋಬೇಕು ನೀವು. ನೋಡಿ, ಬರೋಬರಿ 2 1 ಅಂಶ ಭಾಗಿಲೆ 34 13 ಅಂಶ ಬರೋಬ್ಬರಿ 2 1 ಅಂಶ ಗುಂಡ್ಲೆ ಮ್ಯಾಲೆ 13 ತಳಗ 34 2 1 2 17. ಇದರ ಉತ್ತರ ಎಷ್ಟು ಬಂತು? 13 17 ಅಂಶ ಬಂತು. ಈಗ ಏನು ಮಾಡಬೇಕು, ಈ ಚಿನ್ನಕ್ಕೆ ಅದನ್ನಿಟ್ಟು ಈ ಚೌಕಾಂಶ ಪೂರ್ತಿ ಮಾಡ್ಕೋಬೇಕು. ಇದ್ರ ಉತ್ತರ ಹೆಂಗೆ ಅನಿಸ್ತದೆ ನೋಡ್ರಿ. 3 ಭಾಗಿಲೆ ಚೌಕಾಂಶ ದೊಡ್ಡ ಕಾಂಶ 8 - 5 ಭಾಗಿಲೆ ಏನು ಬಂದದ ಉತ್ತರ ಇದರದು? ಇದರ ಉತ್ತರ ಎಷ್ಟು ಬಂದದ? 13 17 ಅಂಶ 13 17 ಅಂಶ ಚೌಕಾಂಶ ಪೂರ್ತಿ. ನೋಡ್ರಿ, ಈಗ ಇದರ ಉತ್ತರ ಬಂತು ಅಂದರೆ ಚೌಕಾಂಶದಾಗ ಒಂದು ದುಂಡು ಕಾಂಶ ಬಂದು ಸಿಕ್ಕೊಂಡು ಬಿಡ್ತೀವಿ. ಈ ಚೌಕಾಂಶ ಬಿಡಿಸ್ಬೇಕಾದ್ರೆ ದುಂಡು ಕಾಂಶ ಮೊದಲು ಬಿಡಿಸ್ಕೋಬೇಕು. 8 5 ಆದ್ರೆ 8 3 ಬಂತು, ಹಚ್ಕೋರಿ. 3 ಭಾಗಿಲೆ ಚೌಕಾಂಶ 3 ಛೇದ 1 ಭಾಗಿಲೆ 13 17 ಅಂಶ ಇಷ್ಟಂತೂ ಬಂತು. ಈಗ ಯಾಕೆ ಅಂಶ ಇದನ್ನು ಬಿಡಿಸ್ಕೋಬೇಕು. 3 1 ಅಂಶ 3 1 ಅಂಶ ಗುಂಡ್ಲೆ ಚಿನ್ನ ಹಾಕ್ರಿ, ಅಥವಾ ಬಾಗಿಲೆ ಹಾಕಿ ಮತ್ತೆ ಮುಂದೆ ತೋರಿಬೇಕಂದ್ರೆ 13 17 ಅಂಶ ಬರೋಬರಿ 3 1 ಅಂಶ ಗುಂಡ್ಲೆ ಮ್ಯಾಲೆ 17 ತಳಗ 13. ನೋಡಿ, ಭಾಗ ಇಲ್ಲ. 17 3 51 13 1 13. ಈ ಉತ್ತರವನ್ನು ಇದಕ್ಕೆ ಹಚ್ಚ. ಈ 3 ಭಾಗಿಲೆ ಎಷ್ಟು ಬಂದದ? 51 13 ಅಂಶ ಬಂತು. ಇದನ್ನು ಭಾಗಾಕಾರದಾಗ ಇದು ಪೂರ್ಣ ಸಂಖ್ಯೆ ಇತ್ತಂದ್ರೆ ಛೇದ 1 ಇಟ್ಕೋರಿ, ಭಾಗಿಲೆ ಇಟ್ಕೋರಿ, 51 13 ಅಂಶ ಇಟ್ಕೋರಿ. ಬರೋಬರಿ 3 ಗುಣಾಕಾರಕ್ಕೆ ಗುಣಕ್ಕೆ ವಿಲೋಮ ಆಗ್ತದೆ, ಮೇಲೆ 13 ಆಗ್ತದೆ, ತಳಗ 51 ಆಗ್ತದೆ. 3 1 3 1 3 7 ಬರೋಬ್ಬರಿ 13 1 13 ಡಿವೈಡೆಡ್ 17 1 17. ಆನ್ಸರ್ ಈಸ್ ಈಕ್ವಲ್ ಟು 13 17. ಉತ್ತರ ಬಂದದಿಲ್ಲ ನೋಡ್ರಿ. 13 17 ಬರೋಬ್ಬರಿ ಉತ್ತರ ಸಂಖ್ಯೆ ಸಿ.
ನೋಡ್ರಿ ಇಂಥ ಗಣಿತಗಳನ್ನು ನೀವು ಪರ್ಫೆಕ್ಟ್ ಕಲ್ತ್ರಿ ಅಂತಂದ್ರೆ ಮುಂದೆ ನಿಮಗೇನು ಯಾವ ಸಮಸ್ಯೆ ಬಾಯಲ್ಲೇನೆ ಮಾಡ್ಕೊತ ಹೋಗುವಂತ ಇರ್ತಾವ ಒಳಗನು. ಸರಿಯಾಗಿ ನೋಡ್ಕೊರಿ. ಇನ್ನೊಂದ್ಸಲ ಪ್ಲೇ ಮಾಡ್ರಿ. ಹೊಳ್ಳೆ ಭಿನ್ನ ರಾಶಿಗಳನ್ನು ತಿಳಿಸಿ ಹೇಳಲಿಕ್ಕೆ ಹೋಗ್ಬಾರ್ದು. ಯಾಕಂತಂದ್ರೆ ಗದ್ಲು ಹಿಡಿತಾವ. ಯಾಕೆ ಒಂದು ಸಂಖ್ಯೆಯಿಂದ ಕನಿಷ್ಠ ರೂಪ ಬೇರೆ ಮಾಡಿರ್ತೀವಿ, ಮತ್ತೊಂದು ಸಂಖ್ಯೆಯಲ್ಲೇನು ಭಾಗ ಹೋಗ್ತಿರ್ತಾವ. ಹಂಗೆ ಮಾಡಬಾರ್ದು. ನೀವು ಇದನ್ನು ಲಕ್ಷ್ಯ ಕೊಟ್ಟು ನೋಡ್ರಿ, ಚೆಂದಾಗಿ ಬಿಡಿಸ್ಬೋದು. ಚೆಂದಾಗಿ ಬಿಡಿಸ್ಕೊಂಡು ಈ ಗಣಿತಗಳನ್ನು ತಿಳ್ಕೊಂಡು ಸರಿಯಾಗಿ ಇದನ್ನು ಮಾಡಿ ಬಿಡಿಸ್ಕೊಡ್ರಿ ಫಿರ್ದಾಗ.